ನಮಸ್ಕಾರ. ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿರೀಕ್ಷಾ ನಾಗರಾಜ್. ಉತ್ತರ ಪ್ರದೇಶದ ಕನೌಜ್ ಎಂಬ ಸ್ಥಳದಲ್ಲಿ ರಾಜ್ ಸಕ್ಸೇನಾ ಎಂಬ ವ್ಯಕ್ತಿ 2021ರಲ್ಲಿ ಒಬ್ಬ ಮಹಿಳೆಯನ್ನ ಮದುವೆಯಾಗಿದ್ದ. ಆದರೆ 1 ವರ್ಷಕ್ಕೆ ಅನಾರೋಗ್ಯದಿಂದ ಆಕೆ ಸತ್ತು ಹೋಗ್ತಾಳೆ. ನಂತರ ಎರಡು ಮನೆಯವರು ಚರ್ಚೆ ಮಾಡಿ ಹುಡುಗನ ಜೀವನ ಚೆನ್ನಾಗಿರ್ಬೇಕು ಎಂಬ ಉದ್ದೇಶದಿಂದ ಸತ್ತ ಹೆಂಡತಿ ತಂಗಿಯನ್ನ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆಯಾಗಿ 2 ವರ್ಷದ ನಂತರ ಸಕ್ಸೇನಾ ಈಗ ಮತ್ತೊಬ್ಬ ತಂಗಿಯ ಮೇಲೂ ಕಣ್ಣು ಹಾಕಿದ್ದಾನೆ. ಅದೇ ಹುಡುಗ 17 ವರ್ಷ ವಯಸ್ಸಿನ ನಾದಿನಿಯನ್ನ ಮದುವೆ ಮಾಡಿಕೊಡಿ ಎಂದು ಹಠ ಹಿಡಿದು ವಿದ್ಯುತ್ ಟವರ್ ಏರಿದ್ದಾನೆ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ನಿಜಕ್ಕೂ ಸತ್ಯ ಕಣ್ರಿ. ಪೊಲೀಸರು ಮತ್ತು ಕುಟುಂಬದ ಸದಸ್ಯರು ಆ ಹುಡುಗನನ್ನ ಸಮಾಧಾನ ಪಡಿಸಲು ಸುಮಾರು 7 ಗಂಟೆಗಳ ಕಾಲ ಪ್ರಯತ್ನಿಸಿದ್ರು. ಆತನ ಬೇಡಿಕೆಗೆ ಒಪ್ಪಿಕೊಂಡ ನಂತರ ಆತ ಕೆಳಗಿಳಿದಿದ್ದಾನೆ. ಈಗ ಈ ವಿಷಯದ ಬಗ್ಗೆ ಹೆಚ್ಚಿನ ತನಿಖೆ ನಡೀತಿದೆ.